ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಏನಾಗಿದೆ ಅಂದರೆ ಅವೈಜ್ಞಾನಿಕವಾಗಿ ಭೂಮಿನ ಅಕ್ವೈರ್ ಮಾಡ್ಕೊಳೋದು, ಭೂಮಿ ಅಕ್ವೈರ್ ಮಾಡ್ಕೊಳಕ್ಕೆ ಕೆಲವು ಮಾನದಂಡಗಳಿದ್ದಾವೆ. ಯಾವ ಥರ ಭೂಮಿನ ಅಕ್ವೈರ್ ಮಾಡಿಕೊಂಡು ಅಭಿವೃದ್ಧಿ ಪಡಿಸ್ಬೇಕು ಅಥವಾ ಬೇರೆ ಒಂದು ಬಳಕೆ ಮಾಡ್ಕೊಬೇಕು ಅಂತ. ನಮ್ಮಲ್ಲಿ ಏನಾಗಿದೆ ಅಂದರೆ ಅಭಿವೃದ್ಧಿ ಅಂದರೆ ಕೇವಲ ಕಾಂಕ್ರೀಟ್ ಕಾರ್ಡ್ ಮಾಡೋದು ಅಭಿವೃದ್ಧಿ ಆಗಿದೆ. ಅದು ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅಂದರೆ ಏನು? ಮನುಷ್ಯನ ಜೀವನ ಮಾಡಲಿಕ್ಕೆ ಬೆಳೆ ಬೆಳೆಯೋದು ಅಭಿವೃದ್ಧಿನೇ. ಆ ಅಭಿವೃದ್ಧಿ ಕಿತ್ಕೊಂಡು ಈ ರಿಯಲ್ ಎಸ್ಟೇಟ್ ಮಾಡಲಿಕ್ಕೋಸ್ಕರ ಸರ್ಕಾರಕ್ಕೆ ಏನು ಬೇರೆ ಭೂಮಿ ಇಲ್ಲ. ಈಗ ಸಿಟಿ ಒಳಗೆ 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಬೆಂಗಳೂರು ಸಿಟಿ ಎಲ್ಲ ಕವರ್ ಮಾಡಿ ರಿಯಲ್ ಎಸ್ಟೇಟ್ ದಂಧೆ ಮಾಡಿಕೊಂಡು ದುಡ್ಡು ಮಾಡ್ತಾವ್ರೆ. 6,000 7,000 ಸ್ಕ್ವೇರ್ ಫೀಟಿಗೆ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, 6,000 7,000 ಕೊಟ್ಟು ಸೈಟ್ BDAಲಿ ಅಥವಾ ಬೇರೆ ಒಂದು ಪ್ರಾಧಿಕಾರದ ಸೈಟ್ ತೊಗೊಳ್ತಾರೆ ಅಂದರೆ ಅದು ರಿಯಲ್ ಎಸ್ಟೇಟ್ ವ್ಯವಹಾರನೇ ಆಯಿತು. ಎಲ್ಲ ಜಾಗ ಮುಗಿದ ಮೇಲೆ ಈಗ ಎಲ್ಲಿ ಬಿದ್ದಿದೆ ಕಣ್ಣು? ಬಿಡದಿ ಮೇಲೆ ಬಿದ್ದಿದೆ. ಬಿಡದಿ ಏನು ಬರಭೂಮಿ ಅಲ್ಲ ಅಥವಾ ಯಾವುದೇ ನೀರಾವರಿ ಇಲ್ಲದ ಪ್ರದೇಶ ಅಲ್ಲ. ಇದು ಒಂದು ಅಭಿವೃದ್ಧಿಯ ಸಂಕೇತ. ಒಂದು ರೈತರು ಬೆಳೆ ಬೆಳೆದು ಹಾಲು ಕೊಟ್ಟು ಎಲ್ಲ ಕೆಲಸ ಮಾಡ್ತಿರ್ತಾರೆ. ಸರ್ಕಾರ ಅಭಿವೃದ್ಧಿ ಹೆಸರಿನಲ್ಲಿ ರೈತರು ಹಾಲು ಸಂಕಷ್ಟದಲ್ಲಿದ್ದಾರೆ. ರೈತರ ಆತ್ಮಹತ್ಯೆಗಳು ನಿಂತಿಲ್ಲ, ರೈತರಿಗೆ ಸಾಲ ಬಾಧೆಗಳು ನಿಂತಿಲ್ಲ. ಆದರೆ ರೈತರಿಗೀಗ ಭೂಮಿ ಬಾಧೆ. ತನ್ನ ಭೂಮಿ ನನ್ನ ಮನೆ ಮತ್ತು ಭೂಮಿ ಎರಡೂ ಉಳಿಸ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ನಾವು ಜವಾಬ್ದಾರಿತ ವಿರೋಧ ಪಕ್ಷವಾಗಿ ನಮ್ಮ ಜನತಾದಳ ಜಾತ್ಯತೀತ ಪಕ್ಷ ಅಂದರೆ ರೈತರಿಗೆ ಮೊದಲು ಒಂದು ಆದ್ಯತೆ ಕೊಡ್ತಕ್ಕಂಥ ಪಕ್ಷ. ನೋಡಿ, ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 2 ಬಾರಿ ರೈತರು ಸಾಲ ಮನ್ನಾ ಮಾಡಿದ್ರು. ಅಂದರೆ ರೈತರು ನಿಟ್ಟುಸಿರು ಬಿಡಲಿ, ಸ್ವಲ್ಪ ಸಾಲವನ್ನು ಒಂದು ಸಂಕಷ್ಟದಿಂದ ಅದನ್ನು ಬಿಡುಗಡೆ ಆದರೆ ರೈತ ಒಂಚೂರು ನೆಮ್ಮದಿ ಕೆಲಸ ಮಾಡ್ತಾನೆ ಅಂಥೇಳಿ ಅದನ್ನು ಅರ್ಥ ಮಾಡಿಕೊಂಡು ಅದು ಅಭಿವೃದ್ಧಿನೇ. ಅದೇನು ಸರ್ಕಾರದ ಮಾರ್ಗ ಅಲ್ಲ. ಆದರೆ ನಮ್ಮ ಏನು ಈ ರಿಯಲ್ ಎಸ್ಟೇಟು ಮುಖ್ಯಮಂತ್ರಿ, ಈ ಡೆವಲಪರ್ ಮುಖ್ಯಮಂತ್ರಿ, ಈ ಅತಿ ಹೆಚ್ಚು ಸಾಹುಕಾರರ ಮುಖ್ಯಮಂತ್ರಿಗೆ ಏನಂದರೆ ಎಷ್ಟು ಹಣ ಎಷ್ಟಿದ್ರೂ ಸಾಕಾಗ್ತಿಲ್ಲ ಅವ್ರಿಗೆ. ಈಗ ಬಿಡದಿಯ ಸುಮಾರು 1000 ಎಕರೆನ ಅಭಿವೃದ್ಧಿ ಹೆಸರಲ್ಲಿ ತೊಗೊಂಡು ಅವ್ರು ಯಾರು ಬೇಕೋ ಅವ್ರ ರಿಯಲ್ ಎಸ್ಟೇಟ್ ಕಂಪ್ನಿಗಳಿಗೆ ಮಾರ್ಕೊಂಡು ಮಾರೋಕ್ಕೆ ಬೇರೆಯೊಬ್ಬರನ್ನ ಪ್ರಾಣವನ್ನು ಒತ್ತೆ ಇಡ್ತಿದ್ದಾರೆ. ಅದರ ವಿರುದ್ಧ ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ, ನಾನು RLN ಮೂರ್ತಿ ಅಂತ ಗಾಂಧಿನಗರ ವಿಧಾನಸಭಾ ಅಧ್ಯಕ್ಷ ಹಾಗೂ ಹೈಕೋರ್ಟ್ ವಕೀಲನಾಗಿ ಇವತ್ತು ನಾನು ನಮ್ಮ ಮುಖಂಡರ ಮುಖಾಂತರ, ಗಾಂಧಿನಗರದ ಎಲ್ಲ ಮುಖಂಡರ ಮುಖಾಂತರ ಬಿಡದಿಯ ಪಾದಯಾತ್ರೆ ಮೊದಲನೇ ದಿನದಿಂದ ನೈತಿಕ ಬೆಂಬಲ ನೀಡಬೇಕು ಕುಮಾರಸ್ವಾಮಿ ಅವ್ರಿಗಾಗಲಿ ಮತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರಿಗಾಗಲಿ ಅಂತೇಳಿ ನಾವೆಲ್ಲ ನೆರೆದಿದ್ದೀವಿ. ಇಲ್ಲಿ ರೈತರು ಒಳ್ಳೆಯದಾಗಲಿ, ರೈತರ ಒಂದು ಭೂಮಿಯ ಒಂದು ಅಕ್ವೈರ್ ಮಾಡೋ ಪ್ರಕ್ರಿಯೆಯನ್ನು ಬಿಟ್ಟು ಸರ್ಕಾರ ಬೇರೆ ಕೆಲಸ ಮಾಡಲಿ ಅಂತ ನಾವು ಇವತ್ತು ಒಕ್ಕೋಲಿಂದ ನಾವು ಘೋಷಣೆ ಕೂಗ್ತಾ ಇದ್ದೀವಿ.